ಪಿಆರ್ಸಿ ಅಧಿಸೂಚನೆ ರಾಷ್ಟ್ರೀಯ ಭದ್ರತೆಗೆ ಅಪಾಯ, ರಾಜ್ಯಪಾಲರು ಮಧ್ಯಪ್ರವೇಶಿಸಲಿ. ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣಪತ್ರ ಅಧಿಸೂಚನೆ ವಿರೋಧಿಸಿ ಬಿಜೆಪಿ ಜಿಲ್ಲಾಡಳಿತಕ್ಕೆ ಮನವಿ. ಹಾಸನದಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣಪತ್ರ -2026 ಅಧಿಸೂಚನೆಯು ರಾಷ್ಟ್ರೀಯ ಭದ್ರತೆ, ಸಂವಿಧಾನದ ಮೂಲ ತತ್ವಗಳು ಹಾಗೂ ಕಾನೂನು ಬದ್ಧತೆಗೆ ಧಕ್ಕೆ ತರುವ ಸಾಧ್ಯತೆಯಿದೆ ಎಂದು ಆರೋಪಿಸಿರುವ ಬಿಜೆಪಿ ಜಿಲ್ಲಾ ಘಟಕ, ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಅಧಿಸೂಚನೆಯ ಅನುಷ್ಠಾನ ತಡೆಯುವಂತೆ ಆಗ್ರಹಿಸಿತು. ಈ ವೇಳೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಾಧ್ಯಮದೊಂದಿಗೆ ಮಾತನಾಡಿ, ಕರ್ನಾಟಕ ಸರ್ಕಾರ ಹೊರಡಿಸಿರುವ ಪಿಆರ್ಸಿ ಅಧಿಸೂಚನೆಯು ಗಂಭೀರ ಸಾಂವಿಧಾನಿಕ ಮತ್ತು ರಾಷ್ಟ್ರೀಯ ಭದ್ರತಾ ಆತಂಕಗಳಿಗೆ ಕಾರಣವಾಗಿದ್ದು, ಕೇಂದ್ರ ಗೃಹ ಸಚಿವಾಲಯ ತಕ್ಷಣ ಮಧ್ಯಪ್ರವೇಶಿಸಬೇಕು ಎಂದು ಒತ್ತಾಯಿಸಿದರು. ಪಿಆರ್ಸಿ ವ್ಯವಸ್ಥೆಯ ಮೂಲಕ ಅಕ್ರಮ ವಲಸಿಗರಿಗೆ ಅನುಕೂಲವಾಗುವ ಸಾಧ್ಯತೆಗಳಿದ್ದು, ಬಾಂಗ್ಲಾದೇಶ ಸೇರಿದಂತೆ ಹೊರರಾಜ್ಯಗಳಿಂದ ಬಂದಿರುವ ವ್ಯಕ್ತಿಗಳು ಸ್ಥಳೀಯ ದಾಖಲೆಗಳ ಆಧಾರದಲ್ಲಿ ಪ್ರಮಾಣಪತ್ರ ಪಡೆಯುವ ಅವಕಾಶ ಸೃಷ್ಟಿಯಾಗಬಹುದು ಎಂದು ಅವರು ಆರೋಪಿಸಿದರು. ಇದರಿಂದ ರಾಜ್ಯದ ಮೂಲ ನಿವಾಸಿಗಳಿಗೆ ಸಿಗಬೇಕಾದ ಸರ್ಕಾರಿ ಸೌಲಭ್ಯಗಳು, ಪಡಿತರ, ಶಿಕ್ಷಣ ಹಾಗೂ ಉದ್ಯೋಗಾವಕಾಶಗಳ ಮೇಲೆ ಪರಿಣಾಮ ಬೀರಬಹುದು ಎಂದು ಹೇಳಿದರು. ಭಾರತದ ಸಂವಿಧಾನವು ದೇಶದ ಎಲ್ಲ ನಾಗರಿಕರಿಗೆ ಒಂದೇ ಪೌರತ್ವ ವ್ಯವಸ್ಥೆಯನ್ನು ಕಲ್ಪಿಸಿದ್ದು, ಶಾಶ್ವತ ನಿವಾಸಿ ಎಂಬ ಪ್ರತ್ಯೇಕ ವರ್ಗವನ್ನು ಸೃಷ್ಟಿಸುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ. ಯಾವುದೇ ಸ್ಪಷ್ಟ ಸಾಂವಿಧಾನಿಕ ಅಥವಾ ಶಾಸನಬದ್ಧ ಆಧಾರವಿಲ್ಲದೆ ಇಂತಹ ವ್ಯವಸ್ಥೆ ರೂಪಿಸುವುದು ಸಂವಿಧಾನದ 14ನೇ ವಿಧಿಯಲ್ಲಿನ ಸಮಾನತೆಯ ಹಕ್ಕಿನ ಉಲ್ಲಂಘನೆಯಾಗಬಹುದು ಎಂದು ಅವರು ಅಭಿಪ್ರಾಯಪಟ್ಟರು. ಅಧಿಸೂಚನೆಯಲ್ಲಿ ನಿವಾಸದ ದೃಢೀಕರಣಕ್ಕೆ ಸ್ಥಳೀಯ ಕಂದಾಯ ಅಧಿಕಾರಿಗಳ ಪರಿಶೀಲನೆಗೆ ಮಾತ್ರ ಆದ್ಯತೆ ನೀಡಲಾಗಿದ್ದು, ಕೇಂದ್ರ ಸರ್ಕಾರದ ಸಮರ್ಥ ಸಂಸ್ಥೆಗಳ ಮೂಲಕ ಭಾರತೀಯ ಪೌರತ್ವವನ್ನು ಕಡ್ಡಾಯವಾಗಿ ಪರಿಶೀಲಿಸುವ ವ್ಯವಸ್ಥೆ ಇಲ್ಲ. ಈ ಲೋಪದಿಂದ ಅಕ್ರಮ ವಲಸಿಗರು ನಕಲಿ ದಾಖಲೆಗಳ ಮೂಲಕ ಪ್ರಮಾಣಪತ್ರ ಪಡೆದು ಸರ್ಕಾರಿ ಯೋಜನೆಗಳು, ಶಿಕ್ಷಣ, ಉದ್ಯೋಗ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಪಡೆಯುವ ಅಪಾಯವಿದೆ ಎಂದು ಎಚ್ಚರಿಸಿದರು. ಪೌರತ್ವ, ವಿದೇಶಿಯರ ನಿಯಂತ್ರಣ, ವಲಸೆ ಹಾಗೂ ಆಂತರಿಕ ಭದ್ರತೆ ವಿಷಯಗಳು ಕೇಂದ್ರ ಸರ್ಕಾರದ ಅಧಿಕಾರ ವ್ಯಾಪ್ತಿಗೆ ಸೇರಿರುವುದರಿಂದ ರಾಜ್ಯ ಮಟ್ಟದಲ್ಲಿ ಪ್ರತ್ಯೇಕ ಶಾಶ್ವತ ನಿವಾಸ ಪ್ರಮಾಣಪತ್ರ ವ್ಯವಸ್ಥೆ ಜಾರಿಗೊಳಿಸುವುದು ಕೇಂದ್ರದ ಏಕರೂಪದ ಕಾನೂನು ಚೌಕಟ್ಟಿಗೆ ಧಕ್ಕೆ ತರುವ ಸಾಧ್ಯತೆಯಿದೆ ಎಂದು ಎಚ್ಚರಿಸಿದರು. ಈ ದಿನ ಭಾರತೀಯ ಜನತಾ ಪಾರ್ಟಿ ಹಾಸನ ಜಿಲ್ಲಾ ವತಿಯಿಂದ ಏನು ಶಾಶ್ವತ ನಿವಾಸಿ ಪ್ರಮಾಣಪತ್ರ ಕೊಡಲಿಕ್ಕೆ ಹೊರಟಂಥ ಕರ್ನಾಟಕ ಸರ್ಕಾರ ವಿರುದ್ಧ ನಾವು ಜಿಲ್ಲಾಧಿಕಾರಿಗೆ, ನಮ್ಮ ರಾಜ್ಯಪಾಲರಿಗೆ, ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಏನು ಕಳೆದ 3 ದಿನ ಹಿಂದುಗಡೆ ನಮ್ಮ ಸರ್ಕಾರ ಶಾಶ್ವತ ನಿವಾಸಿ ಪ್ರಮಾಣಪತ್ರ ಹೊರಡಿಸಿ ಆದೇಶನ ಹೊರಡಿಸಿದೆ. ಯಾಕೆಂದರೆ ದೇಶದಲ್ಲಿರುವಂಥ ಆರ್ಟಿಕಲ್ 14 ಹೇಳುತ್ತಂದರೆ ಒಂದು ದೇಶ ಒಂದು ಪೌರತ್ವ. ಈ ಪೌರತ್ವದ ಯಾವುದೇ ಒಂದು ಕಾನೂನು ತರಬೇಕು ಅಂದರೆ ಅದು ಕೇಂದ್ರ ಸರ್ಕಾರ ಇರೋದು. ಕರ್ನಾಟಕ ಸರ್ಕಾರಕ್ಕೆ ಯಾವುದೇ ಒಂದು ಈ ಇದು ಕಾನೂನು ತರಲಿಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಕರ್ನಾಟಕ ಸರ್ಕಾರ ಈ SIR ಸಮಯದಲ್ಲಿ ಏನು ವಲಸಿಗರು ಬಂದಂಥ ಬಾಂಗ್ಲಾದೇಶವ್ರನ್ನ ಓಟ್ ಮತಗಟ್ಟೆಗೆ ಸರಬೇಕು, ಅವ್ರನ್ನ ವೋಟರ್ ಲಿಸ್ಟಿಗೆ ಸೇರಿಸಬೇಕು ಅಂತ ನಿಟ್ಟಿನಲ್ಲಿ ಇವತ್ತು PRCನೂ ತಂದಿದೆ. ಇದರಲ್ಲಿ ಹಲವಾರಿಗೆ ತೊಂದರೆ ಆಗುತ್ತೆ. ಭದ್ರತೆ ಇರ್ಬೋದು, ದೇಶಕ್ಕಿರ್ಬೋದು, ರಾಜ್ಯಕ್ಕೆ ಬಹಳ ಗಂಡಾಂತರ ಇದೆ. ಯಾಕೆಂದರೆ ಈಗಾಗಲೇ ನಾವು ಕೃತ್ಯಗಳು ನೋಡ್ಬೋದು. ಆ ಕೃತ್ಯಗಳಲ್ಲಿ ಬಾಂಗ್ಲಾದೇಶ ವಲಸಿಗರ ಅವರು ಅದರಲ್ಲಿ ಹುಡ್ಕೊಂಡಿದ್ದಾರೆ. ಅದರಿಂದ ಇದು ಕರ್ನಾಟಕಕ್ಕೆ ಇರ್ಬೋದು, ರಾಜ್ಯಕ್ಕೆ ಒಂದು ಬಹಳ ಗಂಡಾಂತರ ಆಗುತ್ತೆ. ದೇಶದಲ್ಲಿ ಈ ಕಾನೂನು ತರಲಿಕ್ಕೆ ಕೇವಲ ಅವಕಾಶ ಇರೋದು ಕೇಂದ್ರ ಸರ್ಕಾರಕ್ಕೆ. ಆದರೆ ಕರ್ನಾಟಕ ಸರ್ಕಾರ PRC ತಂದಿದೆ ಅಂದರೆ SIR ವೋಟರ್ ಲಿಸ್ಟ್ ಸೇರಿಸಬೇಕು. ಇಲ್ಲಿಯ ಜನಗಳಿಗೆ ಅನ್ಯಾಯ ಆಗಬೇಕು. ಯಾಕೆಂದರೆ ಈಗಾಗಲೇ ನಮ್ಮ ಸರ್ಕಾರದಲ್ಲಿ ಹಲವಾರು ಯೋಜನೆಗಳು ಇನ್ನೂ ತಲುಪ್ತಾ ಇಲ್ಲ, ನಮ್ಮ ಕನ್ನಡಿಗರಿಗೆ ತಲುಪ್ತಾ ಇಲ್ಲ. ಅದರಿಂದ ಇದರಲ್ಲಿ ಬಂದಂದರೆ ಅವರಿಗೆ ರೇಷನ್ ಕೊಡೋದಿರ್ಬೋದು, ಈ ನಿವಾಸಿ ಪ್ರಮಾಣ ಪತ್ರ ಕೊಟ್ಟರೆ ನಾವು ರೇಷನ್ ಇರ್ಬೋದು ಅಥವಾ ವಸತಿ ಇರ್ಬೋದು ಎಲ್ಲ ಕೊಡಬೇಕಾಗುತ್ತೆ, ಸರ್ಕಾರ ಕೊಡಬೇಕಾಗುತ್ತೆ. ನಮ್ಮ ಮೂಲ ವಾಸಿಗಳಿಗೆ ಇದರಿಂದ ತೊಂದರೆ ಆಗುತ್ತೆ. ಹಾಗೆ ಇದರಲ್ಲಿ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಇದನ್ನು ಕಾನೂನನ್ನು ಯಾವುದೇ ಕಾರಣಕ್ಕೂ ಬರೆದಂಗೆ ನೋಡಬೇಕು. ಈಗಾಗಲೇ ನಾವು ಅಮಿತ್ ಶಾಗೆ ಸಹ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪತ್ರವನ್ನು ಬರೆದು ರವಾನೆ ಮಾಡಿದ್ದೇವೆ. ಹಾಗೆ ಏನಾದರೂ ಮಾಡಿದರೆ ಇದ್ರ ಬಗ್ಗೆ ಏನಾದರೂ ಮುಂದೆ ಕ್ರಮ ತಗೊಂಡ್ರೆ ನಮ್ಮ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಳ್ಳುತ್ತೆ ಹೇಳುತ್ತಾ, ಇದರಲ್ಲಿ ಎಲ್ಲ ಯಾವುದೇ ಆದರೆ ಒಂದು ಓಲೈಕೆ ಮಾಡಲಿಕ್ಕೆ ಓಟಿನ ಓಲೈಕೋಸ್ಕರ ಮಾಡ್ತಾಯಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯವರು 3 ವರ್ಷ ಮಾಡಿದಾಗ ಯಾವುದೋ ಒಂದು ತರಲಿಲ್ಲ. ಆದರೆ ಈಗ DK ಶಿವಕುಮಾರ್ ದರ್ಪದಿಂದ ನಾನು ಮಾಡಿದರೆ ಏನೂ ಆಗುತ್ತೆ ಅಂತ ದರ್ಪದಲ್ಲಿ DK ಶಿವಕುಮಾರ್ ಅನಿಸ್ಕೊಂಡಿರ್ಬೋದು. ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಾವು ಶಾಂತಿ ನೆಲೆಯನ್ನು ಕಾಪಾಡಬೇಕು, ಭದ್ರತೆಯನ್ನು ಕಾಪಾಡಬೇಕು. ನಾವೆಲ್ಲ ಒಂದು ಭಾರತೀಯರು ಅಂತ ಮಾಡ್ತಿದ್ದೀವಿ. ಹಾಗೆ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಏನು ವಲಸಿಗರು ಬಂದಂಥವ್ರನ್ನ ಪಟ್ಟಿ ಅವ್ರನ್ನ ಓಡಿಸ್ಬೇಕು ಅಂತ ಈಗಾಗಲೇ ಚಿಂತನೆ ಮಾಡ್ತಿದೆ, ಕ್ರಮವನ್ನು ಸಹ ತಗೊಂಡಿದೆ. ಆದರೆ ಕರ್ನಾಟಕ ಸರ್ಕಾರ ಬಂದಂಥ ವಲಸಿಗರನ್ನೇ ಸೇರಿಸಬೇಕು ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ರೆ ಭಾಳ ಖಂಡಿಸ್ತೇವೆ. ಮುಂದಿನಗಳಲ್ಲಿ ಇದನ್ನು ಭಾರತೀಯ ಜನತಾ ಪಾರ್ಟಿ ಉಗ್ರ ಹೋರಾಟ ಮಾಡುತ್ತೆ ಅಂತೇಳಿ ಈಗಾಗಲೇ ನಾವು ಹೇಳ್ತೇವೆ.
ಇದರಲ್ಲಿ ನಮ್ಮ ಉಪಸ್ಥಿತಂಥ ನಮ್ಮ ವಕ್ತಾರರಂಥ ಮೋಹನಣ್ಣವರಿದ್ದಾರೆ, ಮಾಧ್ಯಮ ಪ್ರಮುಖರಾದ ವೇದಾವತಿ ಇದ್ದಾರೆ, ರಾಜ್ಯದ ಯುವ ಮೋರ್ಚಾದ ಉಪಾಧ್ಯಕ್ಷರಂಥ ಹರ್ಷಿತ್ ಅವರು, ಜಿಲ್ಲಾ ಉಪಾಧ್ಯಕ್ಷರಂಥ ರಮೇಶ್ ಅಣ್ಣವರು, ಅದೇ ರೀತಿ ನಮ್ಮ ನಗರದ ಪ್ರಧಾನ ಕಾರ್ಯದರ್ಶಿ ಅಂತ ರಾಜೀವ್ ಅಣ್ಣವರು, ಹಾಗೆ ನಮ್ಮ ಹಿರಿಯರು, ನಮ್ಮ ಮುಖಂಡರಾದಂಥ ಪ್ರೇಮಣ್ಣವರು, ಹಾಗೆ ನಮ್ಮ SC ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಅಂತ ಅಶೋಕ್ ಅವರು ನಾವು ಒಟ್ಟಿಗಾಗಿ ಈಗಾಗಲೇ ನಮ್ಮ ಅಪರ ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೊಡಲಿದ್ದೇವೆ. ಅಮಿತ್ ಶೆಟ್ಟಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ.